ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಫಿಲ್ಮಿ ಟಾಕ್. ಈ ವಾರನೂ ಕೂಡ ತುಂಬಾ ಮೂವಿ ಅಪ್ಡೇಟ್ಸ್ ಜೊತೆ ಬರ್ತಾ ಇದ್ದೀನಿ. ಜೈದ್ ಖಾನ್ ಅವರ ಕಲ್ಟ್ ಸಿನಿಮಾದಿಂದ ಹೀರೋಯಿನ್, ಟಾಕ್ಸಿಕ್ ಸಿನಿಮಾದಲ್ಲಿ ಹೊಸ ಇಂಗ್ಲಿಷ್ ಆಕ್ಟರ್ ಎಂಟ್ರಿ, ಇದೇ ತರ ಇನ್ನಷ್ಟು ಬಹಳ ಅಪ್ಡೇಟ್ಸ್ ಟೈಮ್ ವೇಸ್ಟ್ ಮಾಡದೇನೆ ಶುರು ಮಾಡೋಣಾಗಿದ್ರೆ. ಇನ್ನು ಮೊದಲನೇದಾಗಿ ಜೈದ್ ಖಾನ್ ಅವರು ಆಕ್ಟ್ ಮಾಡ್ತಾರಂತ ಕಲ್ಟ್ ಸಿನಿಮಾದಲ್ಲಿ ಇಬ್ರು ಹೀರೋಯಿನ್ ನ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಅಫಿಷಿಯಲ್ ಆಗಿ. ರಜಿತಾ ರಾಮ್ ಹಾಗೇನೆ ಮಲೈಕಾ ಓಸುಪಾಲ್ ಇವರಿಬ್ರು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇದಾರೆ ಅಂತ ಅಫಿಷಿಯಲ್ ಅನೌನ್ಸ್ಮೆಂಟ್ ಜೊತೆಗೆ ಹೊಸ ಪೋಸ್ಟರ್ ಕೂಡ ಬಿಟ್ಟಿದ್ದಾರೆ. ಇನ್ನು ಫೇಮಸ್ ತಮಿಳ್ ಡೈರೆಕ್ಟರ್ ಅಟ್ಲಿ ಅವರು ಸಲ್ಮಾನ್ ಖಾನ್ ಗೆ ಹೊಸ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇದಾರೆ ಅಫಿಷಿಯಲ್ ಆಗಿ. ಇನ್ನು ಈ ಸಿನಿಮಾದಲ್ಲಿ ಮೇನ್ ವಿಲ್ಲನ್ ಆಗಿ ಕಮಲ್ ಹಾಸನ್ ಅವರು ಆಕ್ಟ್ ಮಾಡ್ತಾ ಇದಾರೆ ಅಂತ ದೊಡ್ಡ ರೂಮರ್ಸ್ ಬರ್ತಾ ಇದೆ. 2025 ಜನವರಿ ಮಂತ್ ಒಳಗಡೆ ಇಲ್ಲ ಈ ಸಿನಿಮಾದ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿ ರಿವೀಲ್ಡ್ ಕೂಡ ಮಾಡ್ಬಿಡ್ತಾರೆ ದೊಡ್ಡದಾಗಿ. ಇನ್ನು ರಜನಿಕಾಂತ್ ಅವರ ಕೂಲಿ ಸಿನಿಮಾದಲ್ಲಿ ಅವರ ಕ್ಯಾರೆಕ್ಟರ್ ಲುಕ್ ಜೊತೆಗೆ ಅಫಿಷಿಯಲ್ ಪೋಸ್ಟರ್ ಕೂಡ ರಿವೀಲ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಇವರು ದೇವ ಆಗಿ ಆಕ್ಟ್ ಮಾಡ್ತಾ ಇದಾರೆ, ಗೇಟ್ ಕೀಪರ್ ಆಗಿ. ಜೂನಿಯರ್ NTR ಅವರ ದೇವರ ಚಾಪ್ಟರ್ 1 ಸಿನಿಮಾದ ಅಫಿಷಿಯಲ್ ಟ್ರೈಲರ್ ಸೆಪ್ಟೆಂಬರ್ 10ನೇ ತಾರೀಕು ಬರ್ತಾ ಇದೆ. ಇದ್ರ ಜೊತೆಗೆ ಅಫಿಷಿಯಲ್ ಆಗಿ ಇನ್ನೊಂದು ಪೋಸ್ಟರ್ ಕೂಡ ರಿವೀಲ್ ಮಾಡಿದ್ರು. ಇದ್ರಲ್ಲಿ ಇವರ ಡುವೆಲ್ ಶೇಡ್ ಅಲ್ಲಿ ಇರೋದನ್ನ ನೀವು ನೋಡಬಹುದು. ಏನೋ ಸಮಥಿಂಗ್ ದೊಡ್ಡದಾಗಿ ಮಾಡೋದಕ್ಕೆ ಹೋಗ್ತಾ ಇದಾರೆ. ಸೆಪ್ಟೆಂಬರ್ 10ನೇ ತಾರೀಕು ಟ್ರೈಲರ್ ಬಂದಾಗ ಚೆಚ್ಚಿ ಬಿಸಾಕ್ಬಿಡೋಣ. ಇನ್ನು ಬಿಗ್ ಬಾಸ್ ಕಂಟೆಸ್ಟೆಂಟ್ ತನಿಷಾ ಕುಪ್ಪಂಡ ಅವರು ಹೊಸ ಒಂದು ಪ್ರೊಡಕ್ಷನ್ ಹೌಸ್ ನ ಸ್ಟಾರ್ಟ್ ಮಾಡಿದ್ದಾರೆ, ಕುಪ್ಪಂಡಾಸ್ ಪ್ರೊಡಕ್ಷನ್ ಅಂತ. ಈ ಪ್ರೊಡಕ್ಷನ್ ಅಂಡರ್ ಅಲ್ಲಿ ಹೊಸ ಮೂವಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಕೋಮಲ್ ಅವರು ಆಕ್ಟ್ ಮಾಡ್ತಾ ಇದಾರೆ. ಸಿನಿಮಾದ ಟೈಟಲ್ ಬಂದ್ಬಿಟ್ಟು ಕೋಣ ಅಂತ. ಅಫಿಷಿಯಲ್ ಆಗಿ ಈ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ರಿಲೀಸ್ ಆಗೋದು ಮಾತ್ರ ಕನ್ನಡದಲ್ಲಿ. ನೆಲ್ಸನ್ ಅವರು ರಜನಿಕಾಂತ್ ಅವ್ರ ಜೊತೆಗೆ ಜೈಲರ್ ಅನ್ನೋ ಒಂದು ದೊಡ್ಡ ಸಿನಿಮಾನ ಮಾಡಿದ್ರು. ಸ್ಟೋರಿ ವೈಸ್ ನೋಡೋದಾದ್ರೆ ಚಿಕ್ಕದೇ ಸಿನಿಮಾ. ರಜನಿಕಾಂತ್ ಅವರ ಸ್ವಾಗ್ ಇಂದಾನೆ ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಮಾಡಿ 600 ಕೋಟಿನ ಕಲೆಕ್ಷನ್ ಮಾಡಿತ್ತು. ಇದೀಗ ಈ ಸಿನಿಮಾದ ಸೀಕ್ವಲ್ ಕೂಡ ಬರುತ್ತೆ ಅಂತ ರೂಮರ್ಸ್ ಗಳಿದಾವೆ. ನೆಲ್ಸನ್ ಅವ್ರು ಹೇಳ್ತಾ ಇದಾರಂತೆ ಚಾಪ್ಟರ್ 2 ಕೂಡ ಬರುತ್ತಂತೆ. ಪ್ರಮೋದ್ ಶೆಟ್ಟಿ ಅವರ ಲಾಫಿಂಗ್ ಬುದ್ಧ ಫುಲ್ ಸಕ್ಸಸ್ಫುಲ್ ಆಗಿ ಸೂಪರ್ ಡೂಪರ್ ಹಿಟ್ ಆಗಿ ಸಿನಿಮಾ ಥಿಯೇಟರ್ ಅಲ್ಲೆಲ್ಲ ಗೂಸ್ ಬಂಪ್ ನ ಸ್ಟಾರ್ಟ್ ಮಾಡ್ಬಿಟ್ಟಿದೆ. ಈ ಫಿಲ್ಮ್ ಸಕ್ಸಸ್ ಆಗ್ತಿದಾಗೇನೆ ಇನ್ನೊಂದು ಸಿನಿಮಾನು ಕೂಡ ಈಗ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಕರಿನಾರು ಗುಡ್ಡದ ಮೇಲೊಂದು ಅಧಿಕ ಪ್ರಸಂಗ. ಇವಾಗ ರೀಸೆಂಟ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ರು. ಆವಾಗ್ಲೇ ಈ ಸಿನಿಮಾದ ಶೂಟಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಗ್ಬಿಟ್ಟಿದೆ. ಅಂದ್ರೆ ಯಾವ ಲೆವೆಲ್ ಅಲ್ಲಿ ಇವರು ಶೂಟಿಂಗ್ ಮಾಡ್ತಾ ಇದಾರೆ ಅಂತ ಜಸ್ಟ್ ಥಿಂಕ್ ಮಾಡಿ ಸಾಕು. ಈ ಸಿನಿಮಾ ಡಿಸೆಂಬರ್ ಅಥವಾ ಜನವರಿ 2025ರಲ್ಲಿ ರಿಲೀಸ್ ಆಗ್ಬೋದು ಅಂತ ಸಮಥಿಂಗ್ ಗಾಸಿಪ್ ಗಳೆಲ್ಲ ಇದಾವೆ. ಇನ್ನು ಈ ವಾರದ ಹಾಟ್ ನ್ಯೂಸ್ ಟಾಕ್ಸಿಕ್. ಯಶ್ ಅವ್ರು ಆಕ್ಟ್ ಮಾಡ್ತಾರೋ ಈ ಸಿನಿಮಾ ಅಫಿಷಿಯಲ್ ಆಗಿ ಇವಾಗ ಬೆಂಗಳೂರಲ್ಲಿ ಶೂಟಿಂಗ್ ಮಾಡ್ತಾವ್ರೆ. ಅಟ್ ದ ಟೈಮ್ ಕರೆಕ್ಟ್ ಆಗಿ ನಯನತಾರನು ಕೂಡ ಬೆಂಗಳೂರಲ್ಲಿ ಸ್ಟೇ ಆಗಿದ್ದಾರೆ. ರೀಸೆಂಟ್ ಆಗಿ ನಯನತಾರ MG ರೋಡ್ ಅಲ್ಲಿರುವಂತ ಮಾಲ್ ಒಳಗಡೆ ಎಂಟ್ರಿ ಕೊಟ್ಬಿಟ್ಟು ವಿಜಯ್ ಅವ್ರ ಸಿನಿಮಾ ಗೋಟ್ ನ ನೋಡ್ಕೊಂಡ್ ಬಂದ್ರು. ತುಂಬಾ ದಿನದಿಂದ ಇವರು ಬೆಂಗಳೂರಲ್ಲೇ ಸ್ಟೇ ಆಗಿದ್ದಾರೆ. ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ಟಾಕ್ಸಿಕ್ ಸಿನಿಮಾ ಶೂಟಿಂಗು ಕೂಡ ಇಲ್ಲೇ ನಡೀತಾ ಇದೆ, ಇವರು ಕೂಡ ಇಲ್ಲಿ ಸ್ಟೇ ಆಗಿದ್ದಾರೆ. ಅಂದ್ಮೇಲೆ ಇವರು ಅಫಿಷಿಯಲ್ ಆಗಿ ಒಳಗಡೆ ನುಗ್ಗಿದ್ದಾರೆ ಶೂಟಿಂಗ್ ಗೋಸ್ಕರ ಅಂತ. ಜೊತೆಗೆ ಈ ಸಿನಿಮಾದಲ್ಲಿ ಹೊಸ ಇನ್ನೊಬ್ಬ ಇಂಗ್ಲಿಷ್ ಆಕ್ಟರ್ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಈ ಹಿಂದೆ ಡ್ಯಾರೆಲ್ ಡಿ ಸೆಲ್ವನ್ ಅನ್ನೋರು ಈ ಸಿನಿಮಾದ ಒಳಗಡೆ ಎಂಟ್ರಿ ಕೊಟ್ಟಿದ್ರು. ಬಟ್ ಇವಾಗ ಇನ್ನೊಬ್ಬ ಇಂಗ್ಲಿಷ್ ಆಕ್ಟರ್ ಕೂಡ ಎಂಟ್ರಿ ಕೊಡ್ತಾ ಇದ್ದಾರೆ. ಇನ್ನು ಇವರು ಕೇಲಿ ಪೌಲ್, ಇವ್ರು ಅಫಿಷಿಯಲ್ ಆಗಿ ಎಂಟ್ರಿ ಕೊಟ್ಬಿಟ್ಟಿದ್ದಾರೆ ಒಳಗಡೆಗೆ. ಇನ್ನು ದುನಿಯಾ ವಿಜಯ್ ಅವರ ಮೊದಲನೇ ಮಗಳು, ಇವ್ರೀಗ ಅಫಿಷಿಯಲ್ ಆಗಿ ದುನಿಯಾ ವಿಜಯ್ ಅವ್ರ ಜೊತೆಗೆ ಆಕ್ಟ್ ಮಾಡ್ತಾ ಇದ್ದಾರೆ ಆಸ್ 29 ಸಿನಿಮಾದಲ್ಲಿ. ವಿಜಯ್ ಅವರ 29 ಸಿನಿಮಾದಲ್ಲಿ. ಇನ್ನು ದುನಿಯಾ ವಿಜಯ್ಗೆ ಎರಡನೇ ಮಗಳು ಕೂಡ ಇದ್ದಾಳೆ. ಇವ್ರ ಹೆಸರು ಮೋನಿಶಾ. ಇವ್ರದ್ದು ಒಂದು ಫಸ್ಟ್ ಡೆಬ್ಯೂ ಸಿನಿಮಾ ಬರ್ತಾ ಇದೆ ಕನ್ನಡದಲ್ಲಿ. ಈ ಸಿನಿಮಾದ ಡೈರೆಕ್ಟ್ ಮಾಡ್ತಾ ಇರೋದು ದುನಿಯಾ ವಿಜಯ್ ಅವರೇನೆ. ಸಿಟಿ ಲೈಟ್ಸ್ ಅನ್ನೋ ಒಂದು ಟೈಟಲ್ ನ ಇಟ್ಕೊಂಡು ಈ ಸಿನಿಮಾನ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ. ಇನ್ನು ತಮಿಳ್ ಆಕ್ಟರ್ ಸೂರ್ಯ ಅವ್ರದ್ದು ವೀಡುದಲೆ ಅನ್ನೋ ಒಂದು ಸಿನಿಮಾ ಬಂತು. ವಿಜಯ್ ಸೇತುಪತಿ ಜೊತೆ ಕೊಲ್ಯಾಪ್ಸ್ ಆಗಿ ಮಾಡಿದಂತ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಇನ್ನು ಚಾಪ್ಟರ್ 2 ಕೂಡ ಬರ್ಬೇಕಾಗಿತ್ತು. ಇದೀಗ ಅಫಿಷಿಯಲ್ ಆಗಿ ಚಾಪ್ಟರ್ 2 ನ ಅನೌನ್ಸ್ಮೆಂಟ್ ಮಾಡಿದ್ರೆ ಇದೇ ವರ್ಷ ಡಿಸೆಂಬರ್ 2ನೇ ತಾರೀಕು ಈ ಸಿನಿಮಾ ಬರುತ್ತೆ ಅಂತ ಮೂವಿ ಟೀಮ್ ಶೆಡ್ಯೂಲ್ ಮಾಡ್ಕೊಂಡಿದ್ದಾರೆ ಅಂತೆ. ಬಟ್ ಏನಾದ್ರು ಪ್ರಾಬ್ಲಮ್ ಆಗಿ ಇನ್ನು ಸ್ವಲ್ಪ ವರ್ಕ್ ಗಳೇನಾದ್ರು ಬ್ಯಾಲೆನ್ಸ್ ಇದ್ರೆ ಮುಂದಕ್ಕೂ ಕೂಡ ಹೋಗ್ಬೋದು. ಬಟ್ ಲಾಕ್ ಆಗಿದೆ ಡಿಸೆಂಬರ್ 2. ಸೊ ಇದಿಷ್ಟು ಈ ವಾರದ ಫಿಲ್ಮಿ ಅಪ್ಡೇಟ್ಸ್. ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬೈ ಬೈ, ಸಿ ಯು.